ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಈಗ ಕೇಂದ್ರ ಬಜೆಟ್ ಮಾಡ್ತಕ್ಕಂಥದ್ದು ರಾಜ್ಯದ ದೃಷ್ಟಿ ಇಟ್ಕೊಂಡು ಮಾಡಲ್ಲ. ಬಜೆಟ್ ಅಂತಕ್ಕಂಥದ್ದು ದೇಶಕ್ಕೆ ಮಾಡ್ತಕ್ಕಂಥ ಬಜೆಟ್. ಇಡೀ 145-170 ಕೋಟಿ ಜನ ಹೊಂದಿರತಕ್ಕಂಥ ದೇಶದ ಯೋಚನೆ ಮಾಡಿ ಬಜೆಟ್ ಮಾಡ್ತಕ್ಕಂಥದ್ದು. ಇವರು ರಾಜಕೀಯವಾಗಿ ನಮಗೆ ಅನುಕೂಲ ಆಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಮೊದಲು ಮುಖ್ಯಮಂತ್ರಿಯವರು ರಾಜ್ಯದ ಇತರೆ ಮಂತ್ರಿಗಳು ಸಂಪರ್ಕ ಮಾಡಿ ನಮ್ಮ ರಾಜ್ಯಕ್ಕೆ ಈ ರೀತಿಯಾದಂತಹ ಸೌಕರ್ಯ ಬೇಕು ಅಂತ ಎಲ್ಲಿ ಕೇಳಿದ್ದಾರೆ, ಹೋಗಿ ಡಿಸ್ಕಸ್ ಮಾಡಬೇಕು. ಅವಾಗಲೇ ತಾನೇ ಅವ್ರ ಬಜೆಟ್ ಬದಲಾವಣೆ ಮಾಡೋದು ಅಥವಾ ಸಹಕಾರ ಕೊಡೋದು. ಇವರು ಕೇಳೋದೇ ಇಲ್ಲ, ನಾನು ಕೊಡ್ಲಿ ಬಿಡ್ಲಿ ಅಂದಾಗ ಅವ್ರು ಮಾಡ್ತಕ್ಕಂಥದ್ದು ಇಡೀ ದೇಶವನ್ನ ನೋಡಿ ಮಾಡ್ತಾರೆ. ಬಜೆಟ್ ಇಸ್ ವೆರಿ ಗುಡ್. ಪೂರ್ ಪೀಪಲ್ಗೆ ಅನುಕೂಲವಂತವಾದಂತಹ ಬಜೆಟ್ ಆಗಿದೆ. ನೋಡಿ, ನನಗೆ ಉದ್ಯಮಿ ಗುಂಡೋಡ್ಕೊಂಡು ಸತ್ತಿದ್ದೇನೆ ಅಂತ ಪತ್ರಿಕೆಯಲ್ಲಿ ನೋಡಿದೆ. ನಿಜವಾಗ್ಲೂ ಕೂಡ ಆ ರೀತಿ ಗುಂಡೋಡ್ ನೋಡ್ಕೊಂಡಿರ್ತಕ್ಕಂಥ ಅವನು ಹೇಳಿ ಎದುರಿಸಬೇಕು. ಇಡಿ ಮೇಲಿಂದ ಬಂದಿಲ್ಲ, ಕಾನೂನ್ಗೆ ಎಲ್ಲರೂ ಒಂದೇ. ಇವ್ನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಹಲವಾರು ರಾಜಕಾರಣಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ನನಗೂ ಅನುಮಾನ ಇದೆ. ಅದು ತನಿಖೆ ಆಗ್ತಾ ಇದೆ. ತನಿಖೆನಲ್ಲಿ ಹೊರಹೊಮ್ಮಿದಾಗ ಸತ್ಯತೆ ಗೊತ್ತಾಗ್ತದೆ ರಾಜ್ಯದ ಜನತೆಗೆ ಅಂತಕ್ಕಂಥದ್ದು. ರಾಜಕಾರಣಿಗಳು ಕೇಂದ್ರ ರಾಜ್ಯ ಅಂತ ಇಲ್ಲ, ಎಲ್ಲಾ ರಾಜಕಾರಣಿಗಳು ನನಗೆ ಗೊತ್ತಿರಂಗೆ ಅವನು ಥ್ರೂ ರಿಯಲ್ ಎಸ್ಟೇಟ್ಗೆ ಬಂಡವಾಳ ಹಾಕಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಹೆಸರುಗಳನ್ನ ಈಗಲೇ ಬಯಲು ಮಾಡ್ತಕ್ಕಂಥದ್ದು ಸರಿಯಲ್ಲ. ಕೆಲವೇ ದಿನಗಳಲ್ಲಿ ಹೆಸರುಗಳನ್ನ ಅವರು ಬಯಲು ಮಾಡ್ತಾರೆ. ಆಗ ಇದು ಎರಡನೇ ಆತಂಕ. ಮೊದಲು ನಮ್ಮ ಹೆಗ್ಗಡೆ ಆಗಿದ್ದಂತ ಇದು ನೋಡಿದ್ರೆ ಆಗ್ಲೂ ಯಾರ್ಯಾರು ಫೋರ್ಸ್ ಮಾಡಿ ಯಾರಿಗೋಸ್ಕರ ಸತ್ರು ಏನು ಅನ್ನೋದು ಜಾಗೃತಿ ಆಗಿದೆ. ಈ ತನಿಖೆಯಲ್ಲಿ ನಿಜವಾಗಿ ಯಾರು ಇದರಲ್ಲಿ ಹಿಂದೆ ಇದ್ದಾರೆ ಅವರನ್ನ ನಿಜವಾದ ಹೆಸರನ್ನ ಬಯಲು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಥ್ಯಾಂಕ್ ಯು. ಅಲ್ಲಲ್ಲ, ಇವ್ರಿಗೆ ಮಾಡಿಸ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಕೂಡ ರಿಯಾಲಿಟಿ ಗೊತ್ತಾಗಬೇಕು ಅಂದ್ರೆ ಕೇಂದ್ರದವರು ಇಂಟರ್ವ್ಯೂನ್ ಆಗಿ ಇದನ್ನ ತನಿಖೆ ಮಾಡೋದು ಸೂಕ್ತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.